ಹಾಯ್ ಫ್ರೆಂಡ್ಸ್, ಮಂಡಕ್ಕಿಯಿಂದ ಒಳ್ಳೆ ಒಂದು ಸಿಹಿ ಪದಾರ್ಥವನ್ನು ಮಾಡ್ಕೊಂಬರೋಣ ಬನ್ನಿ ನೋಡೋಣ. ಸಿಹಿ ಪದಾರ್ಥ ಮಾಡ್ಕೊಂಬರೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನು ಮಂಡಕ್ಕಿ ತೊಗೊಂಡಿದ್ದೀನಿ, ಒಂದು 10 ಬಾದಾಮಿ ತೊಗೊಂಡಿದ್ದೀನಿ. ನಾನು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಬರ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ತುಂಬ ಸ್ಮೂತಾಗಿ ಆಗಿರಬೇಕು. ಸಕ್ಕರೆ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಬಂದಿದ್ದೀನಿ. ನೋಡ್ಬೋದು ನೀವು ಇಷ್ಟ ಆಗಿರಬೇಕು. ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್. ಇದು ತುಂಬ ಸ್ಮೂತ್ ಆಗಿರಬೇಕು. ನಾನು ಜರಡಿ ಹಿಡಿತಾ ಇದ್ದೀನಿ. ಇಲ್ಲಿ ಜರಡಿ ಏನಕ್ಕೆ ಹಿಡಿಬೇಕು ಅಂದರೆ ಅದರಲ್ಲಿರೋ ಗಲೀಜು ಏನಾದರೂ ಈ ಥರ ಕಸ ಇದ್ದರೆ ಆಚೆ ಬರುತ್ತೆ. ಅದಕ್ಕೆ ನೀಟಾಗಿ ಒಂದ್ಸಲ ಜರಡಿ ಹಿಡ್ಕೊಂಬಿಡಿ. ಈ ಸೈಡಲ್ಲಿ ಎತ್ತಿಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಲು ಸೇರಿಸ್ಕೊಳ್ಳಿ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೊಂದು ಕಂಟೆಂಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಒಂಚೂರು ಗಂಟಾಗಿರಬಾರ್ದು. ಸಕ್ಕರೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಿ. ಅದನ್ನು ಒಂದೇ ಸರಿಗೆ ಹಾಲನ್ನ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ನೋಡ್ಕೊಂಡು ಹಾಲನ್ನ ಸೇರಿಸ್ಕೊತ ಮಿಕ್ಸ್ ಮಾಡ್ಕೊತ ಹೋಗಿ. ಒಂದೇ ಸರ ಹಾಕ್ಕೊಂಡ್ರೆ ಸ್ವಲ್ಪ ಅಳಸಾಗಿಬಿಡುತ್ತೆ ಅಂತ ಈ ಕಂಟೆಂಟಲ್ಲಿ ಇರಬೇಕು. ನೋಡ್ತಾ ಇದ್ದೀರಾ ನೀವು, ಇಷ್ಟ ಆದರೆ ಸಾಕು. ಹಿಂಗೆ ಮೇಲೆ ಎತ್ತಿಬಿಟ್ರೆ ಒಂದೇ ಸೌನಲ್ಲಿ ಹೋಗ್ಬೇಕದು. ಇವಾಗ ಆಗಿದೆ. ಸ್ವಲ್ಪ ಹಾಲು ಮಿಕ್ಕಿದೆ. ನಾವು ಸೈಡಲ್ಲಿ ಮಿಕ್ಕಿದ ಪದಾರ್ಥಗಳು ನೋಡ್ಕೊಂಬರೋಣ ಬನ್ನಿ. ನಾನು ಗಟ್ಟಿ ಮಂಡಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ತೊಗೊಳ್ಳಿ. ನಾನು 2 ಕಪ್ಪಷ್ಟು ತೊಗೋತಾ ಇದ್ದೀನಿ ಇಷ್ಟು ಮಾಡೋಕ್ಕೆ. ಒಂದು 10ರಿಂದ 11 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ. ನಿಮ್ಗೆ ಜಾಸ್ತಿ ಬೇಕಂದರೆ ಗೋಡಂಬಿ ಬಾದಾಮಿ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದೇ ಮಿಕ್ಸಿ ಜಾರ್ಗೆ ಮುಂಚೆನೇ ನಾನು ಸಕ್ಕರೆ ರುಬ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಅದೇ ಮಿಕ್ಸಿ ಜಾರ್ಗೆ ಮಂಡಕ್ಕಿನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಸ್ಮೂತಾಗಿ ರುಬ್ಕೊಂಬರ್ಬೇಕು. ನಾವು ಹಿಟ್ಟು ಇರುತ್ತಲ್ಲ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಆ ಥರ ರುಬ್ಕೊಂಬರ್ಬೇಕು. ಬಂದಮೇಲೆ ಜಾಡಿ ಹಿಡಿಬೇಕು. ಇದನ್ನು ಗಂಟಾಗಿದ್ದರೆ ಎಲ್ಲ ನೀಟಾಗಿ ಬರುತ್ತೆ ಜಾಡಿ ಹಿಡ್ಕೊಂಡ್ರೆ. ನೀವು ನೋಡ್ಬೋದು, ನಾನು ಜಾಡಿ ಹಿಡಿತಾ ಇದ್ದೀನಿ ಇಲ್ಲಿ. ಈ ಥರ ಜಾಡಿ ಹಿಡ್ಕೊಂಡ್ರೆ ಒಂಚೂರು ಗಂಟು ಆಗಲ್ಲ. ನಾವು ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ನೀವು ಅಷ್ಟೇ ಈ ಥರ ಮಾಡಬೇಕಾದ್ರೆ ಒಂದ್ಸಲ ಜಾಡಿ ಹಿಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಗ್ಯಾಸ್ ಯೂಸ್ ಮಾಡ್ದೇ ಮಾಡುವಂಥ ಸಿಹಿ ಪದಾರ್ಥವಿದು, ಸ್ವೀಟು. ಈ ಥರ ಮಾಡ್ಕೊಂಬಿಡಿ. ನೋಡ್ಬೋದು ನೀವು, ಅಲ್ಲಲ್ಲೇ ಕಪ್ದಾಗಿ ಬಂದಿದೆ ಜಾಡಿ ಹಿಡಿದ್ಮೇಲೆ. ಮುಂಚೆನೇ ಸಕ್ಕರೆ ಹಾಲು ಕಲಸಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಹಾಲು ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಪೌಡ್ರ್ ಹಾಕಿದರೆ ಇನ್ನೂ ಸ್ವಲ್ಪ ರುಚಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ ಮೇಲೆ ನೀಟಾಗಿ ಒಂದು 2ರಿಂದ 3 ನಿಮಿಷನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ. ನೋಡ್ಬೋದು ನೀವು, ಕಂಟೆಂಟು ಗಟ್ಟಿ ಆಗ್ತಾಯಿದೆ ಇವಾಗ. ಇಲ್ಲಿ ಹಾಲು ಪೌಡ್ರ್ ಸೇರಿಸ್ಕೋದ್ರಿಂದ ರುಚಿ ಜಾಸ್ತಿ ಬರುತ್ತೆ. ಆಗಿದೆ ಇವಾಗ. ನಾವು ಮುಂಚೆನೇ ಮಂಡಕ್ಕಿನ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ. ಇಲ್ಲಿ ಒಂದೇ ಸರಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ನೋಡ್ಕೊಂಡು ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳಿ. ಈ ಗೋಧಿ ಹಿಟ್ಟು ಎಲ್ಲ ಚಪಾತಿಗೆಲ್ಲ ಹಿಂಗೆ ಕಲಿಸ್ಕೊತಿರಲ್ಲ, ಆ ಹದ್ದದಲ್ಲಿ ಇರಬೇಕಿದು. ಆ ಕಂಟೆಂಟಲ್ಲಿದ್ದರೆ ಸಾಕು. ನೋಡ್ಬೋದು ನೀವು, ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ ಇವಾಗ. ಈ ಥರ ಆಗುತ್ತೆ ಕಲಿಸಿದ ಮೇಲೆ. ಇದನ್ನು ಮಾಡೋಕ್ಕೆ ತುಂಬ ಪದಾರ್ಥಗಳನ್ನು ಬೇಕಾಗಿಲ್ಲ, ತುಂಬ ಟೈಮ್ ತೊಗೊಳ್ಳಲ್ಲ. ಆಮೇಲೆ ಸ್ಟೋವ್ ಹಸ್ದೇ ಮಾಡ್ಕೊಳ್ಳೋ ಸಿಹಿ ತಿಂಡಿ ಇದು. ರುಚಿ ಯಾರು ಜಾಸ್ತಿ ತಿಂತಾರಲ್ಲ, ಈ ಥರ ಮನೇಲೇ ಮಾಡ್ಕೊಂಡು ತಿನ್ಬೋದು. ಸ್ವೀಟ್ ಎಲ್ಲ ತಿನ್ನೋರಿಗೆ ಇದು ತುಂಬ ಒಳ್ಳೆಯದು. ನೋಡ್ಬೋದು ನೀವು, ಒಂದು ಹದ್ದಲ್ಲಿ ಬಂದಿದೆ. ಇಷ್ಟ ಆಗಬೇಕದು. ನೀವು ಗೋಧಿ ಹಿಟ್ಟೆಲ್ಲ ನಾದ್ಕೋತಿರಲ್ಲ, ಆ ಥರ ಆಗಬೇಕು. ಕೈಗೆಲ್ಲ ಅಂಟ್ಕೋಬಾರ್ದು, ನೀಟಾಗಿ ಬರುತ್ತೆ ಅವಾಗ. ನೋಡಿ, ಒಂದ್ಸಲ ಹಿಂಗೆ ಬಟ್ಟೆಲ್ಲ ಮುಟ್ಬಿಟ್ಟು ಅವಾಗ ಚೆನ್ನಾಗಿ ಬರುತ್ತೆ. ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ. ನಾನು ಒಂದು ಈ ಥರ ಪಾತ್ರೆ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಒಂದು ಸ್ವಲ್ಪ ತುಪ್ಪದ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ನಾನು ತುಪ್ಪನ ಸವರ್ಕೋತಾ ಇದ್ದೀನಿ. ಅದ್ರ ಮೇಲೆ ನಾನು ಮಾಡಿರೋ ಮುಂಚೆನೇ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಕೈಯಿಂದ ಫಸ್ಟು ನೀಟಾಗಿ ಈ ಥರ ಪ್ರೆಶ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಅದು ಕರೆಕ್ಟಾಗಿ ಸೈಜ್ ಕುಂತ್ಕೋವರೆಗೂ. ಆಮೇಲೆ ಸ್ಪೂನಿಂದ ಮಾಡ್ಕೊಳ್ಳಿ. ಸ್ಪೂನ್ಗೆ ಸ್ವಲ್ಪ ತುಪ್ಪನ ಸವರ್ಸ್ಕೊಳ್ಳಿ. ಸ್ಪೂನ್ಗೆ ಅಂಟಲ್ಲ, ನೀಟಾಗಿ ಬರುತ್ತೆ ಅವಾಗ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಿಲ್ಲಿ. ಒಂದು 10-15 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟು ತೊಗೊಂಬರ್ತೀನಿ ಇವಾಗ. ಇದನ್ನು ರೂಮ್ ಟೆಂಪ್ರೇಚರಲ್ಲೂ ಇಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದಕ್ಕೆ ಇಡಿ. ನಾನು ಫ್ರಿಜ್ಜಲ್ಲಿ ಇಟ್ಟು ತರ್ತಾಯಿದ್ದೀನಿ. ನೋಡ್ಬೋದು ನೀವು, ನೀಟಾಗಿ ಬಂದಿದೆ ಇವಾಗ. ಬಟರ್ ಪೇಪರ್ನ ತೆಗಿತಾ ಇದ್ದೀನಿ ನಾನಿಲ್ಲಿ. ಒಂಚೂರು ಅಂಟ್ಕೊಂಡಿಲ್ಲ ಬಟರ್ ಪೇಪರ್ಗೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಚೆನ್ನಾಗಿರುತ್ತೆ ಈ ಮಂಡಕ್ಕಿ ಬರ್ಫಿನ. ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವೇನೋ ಟಿಫನ್ಗೆ ಸ್ನ್ಯಾಕ್ಸ್ ಥರ ಹಾಕಿ ಕಳಿಸ್ಬೋದು ಅಂದರೆ ಇದನ್ನು ಕಳಿಸ್ಬೋದು. ನೀವು ನೋಡ್ಬೋದು, ಒಳಗಡೆನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಾನು ಕಟ್ ಮಾಡಿ ತೋರಿಸ್ತೀನಿ ಇವಾಗ. ಮಂಡಕ್ಕಿ ಸ್ವೀಟು ಚೆನ್ನಾಗಿ ಬಂದಿದೆ. ಆಗಿದೆ ಇವಾಗ ಮಂಡಕ್ಕಿ ಸ್ವೀಟ್ ಮಾಡೋದು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ.